Hello everyone, welcome to Sanmargaha classes. 11th question from the lesson Sir C.V. Raman. Write the opposites of the words in bold by adding prefix. Okay. So ಇಲ್ಲಿ prefix ಅನ್ನ add ಮಾಡ್ಬಿಟ್ಟು opposite word ಅನ್ನ ಬರಿಬೇಕು ಮಕ್ಕಳೇ. Okay. So I have given the picture of the common prefixes here. So what do you mean by prefixes? Prefixes are the letter or group of letters that can be used in the beginning of the word to give a different meaning. Okay, ಒಂದು ಶಬ್ದದ ಹಿಂದುಗಡೆ ಸ್ಟಾರ್ಟಿಂಗ್ ಅಲ್ಲಿ ಬಿಗಿನಿಂಗ್ ಅಂದ್ರೆ ಪ್ರಾರಂಭದಲ್ಲಿ ಯೂಸ್ ಮಾಡುವಂತಹ ಲೆಟರ್ ಅಥವಾ ಗ್ರೂಪ್ ಆಫ್ ಲೆಟರ್ಸ್, ಒಂದು ಲೆಟರ್ ಇರ್ಬೋದು ಅಥವಾ ಬೇರೆ 2-3 ಲೆಟರ್ಗಳನ್ನ ನಾವು ಪ್ರೆಫಿಕ್ಸ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ REDISIN PRE IR MIS ಡಾನ್ ಈ ತರ ಬೇರೆ ಬೇರೆ ಪ್ರೆಫಿಕ್ಸ್ ಅನ್ನ ನೀವು ಯೂಸ್ ಮಾಡಬಹುದು. ಕಾಮನ್ ಆಗಿ ಯೂಸ್ ಮಾಡುವಂತ ಪ್ರೆಫಿಕ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಇವಾಗ ಹಿ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಹಿಸ್ ಬ್ರದರ್ ಇಸ್ ಡ್ಯಾಶ್. ಇಲ್ಲಿ ರೆಗ್ಯುಲರ್ ಅನ್ನೋದನ್ನ ಬೋಲ್ಡ್ ಮಾಡಿದ್ದಾರೆ, ನೀವು ನೋಡ್ಬೋದು. ದೇ ಹ್ಯಾವ್ ಬೋಲ್ಡೆಡ್ ದ ವರ್ಡ್ ರೆಗ್ಯುಲರ್ ಹಿಯರ್. ಓಕೆ, ಸೊ ಹಿ ಇಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಹಿಸ್ ಬ್ರದರ್ ಇಸ್ ಡ್ಯಾಶ್. ಇದರ ಅಪೋಸಿಟ್ ವರ್ಡ್ ಅನ್ನ ನೀವು ಬರಿಬೇಕು. ಸೊ ಯಾವ್ದು ಹಾಗಾದ್ರೆ? ಅನ್ರೆಗ್ಯುಲರ್ ಅಂತ ಹೇಳ್ತೀವ, ಇಮ್ರೆಗ್ಯುಲರ್ ಅಂತ ಹೇಳ್ತೀವ, ಡಿಸ್ರೆಗ್ಯುಲರ್, ಇನ್ರೆಗ್ಯುಲರ್, ಇರ್ರೆಗ್ಯುಲರ್? ಏನು? ಆನ್ಸರ್ ಈಸ್ ಇರ್ರೆಗ್ಯುಲರ್. IR ನೋಡಿ, ಇಲ್ಲಿ IR ಇದೆ. ಈ ಒಂದು ಸಫಿಕ್ಸ್ ಅನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ? ಹಿ ಇಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಹಿಸ್ ಬ್ರದರ್ ಇಸ್ ಇರ್ರೆಗ್ಯುಲರ್. ರೆಗ್ಯುಲರ್ಗೆ ಅಪೋಸಿಟ್ ವರ್ಡ್ ಯಾವುದು ಮಕ್ಕಳೇ? ಇರ್ರೆಗ್ಯುಲರ್. ಓಕೆನಾ? ಸೊ irregular is the correct answer. B. She is fortunate but her sister is dash. Okay, so you have to use the prefixes to find out the opposite word of fortunate. They have bolded fortunate here. ಓಕೆನಾ? ಹಾಗಾದ್ರೆ ಆಕೆ ತುಂಬಾ ಅದೃಷ್ಟಶಾಲಿ, ಫಾರ್ಚುನೇಟ್ ಅಂದ್ರೆ, ಬಟ್ ಹರ್ ಸಿಸ್ಟರ್ ಇಸ್ ಡ್ಯಾಶ್. ಸೊ ಫಾರ್ಚುನೇಟ್ ಅಪೋಸಿಟ್ ವರ್ಡ್ ಯಾವುದು ಮಕ್ಕಳೇ? ರೀಫಾರ್ಚುನೇಟ, ಡಿಸ್ಫಾರ್ಚುನೇಟ, ಇನ್ಫಾರ್ಚುನೇಟ, ಪ್ರೀಫಾರ್ಚುನೇಟ? ಯಾವ ಒಂದು ಸಫಿಕ್ಸ್ ಅನ್ನ ನೀವು ಇಲ್ಲಿ ಯೂಸ್ ಮಾಡಬಹುದು? ಸರಿಯಾದ ಉತ್ತರ ಬಂದ್ಬಿಟ್ಟು ಅನ್ಫಾರ್ಚುನೇಟ್. ಅನ್ಫಾರ್ಚುನೇಟ್ಲಿ ಅಂತ ಹೇಳ್ತೀವಿ ಅಲ್ವಾ, ದುರದೃಷ್ಟಕರವಾಗಿ. ಓಕೆ, ಸೊ ಫಾರ್ಚುನೇಟ್ ನ ಒಂದು ಅಪೋಸಿಟ್ ವರ್ಡ್ ಯಾವುದು ಮಕ್ಕಳೇ? ಅನ್ಫಾರ್ಚುನೇಟ್. ಸೊ ಇಲ್ಲಿ UN ಅನ್ನುವಂತ ಪ್ರೆಫಿಕ್ಸ್ ಅನ್ನ ನೀವು ಯೂಸ್ ಮಾಡ್ತೀರಾ. ಓಕೆ, ಅದೇ ರೀತಿ ಸಿ. ಸಮ್ ಸ್ಟೂಡೆಂಟ್ಸ್ ಕಂಪ್ಲೀಟೆಡ್ ದ ನೋಟ್ಸ್ ಬಟ್ ಸಮ್ ಆರ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ವಿಚ್ ಸಫಿಕ್ಸ್ ಯು ಹ್ಯಾವ್ ಟು ಯೂಸ್ ಹಿಯರ್? ಕಂಪ್ಲೀಟೆಡ್ ಅನ್ನ ಬೋಲ್ಡ್ ಮಾಡಿರುವಂತದ್ದು ಇಲ್ಲಿ. ದೇ ಹ್ಯಾವ್ ಬೋಲ್ಡೆಡ್ ದ ಲೆಟರ್ ವರ್ಡ್ ಕಂಪ್ಲೀಟೆಡ್. ಓಕೆ, ಸೊ ದಟ್ ಮೀನ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್ ದ write the opposite word of completed. So which is the correct opposite word? Is it recompleted, uncompleted, incompleted, incompleted? What is that? So we will find out the correct answer. Incomplete. Incomplete ಅಂತಂದ್ರೇನು? opposite word of complete is incomplete. Okay, so but his some are incompleted ಅಂತ ಆಗತ್ತೆ. Okay, D. My mother likes fruits but she dash sweets. ಅಂದ್ರೆ ಡಸಂಟ್ ಲೈಕ್ ಅಂತ ಅರ್ಥ. ಲೈಕ್ ಅನ್ನೋದರ ಅಪೋಸಿಟ್ ವರ್ಡ್ ಯಾವುದು? ಸೊ ಯಾವ ಒಂದು ಪ್ರೆಫಿಕ್ಸ್ ಅನ್ನ ನೀವು ಯೂಸ್ ಮಾಡಬೇಕು? ಮೈ ಮದರ್ ಲೈಕ್ಸ್ ಫ್ರೂಟ್ಸ್ ಬಟ್ ಶಿ ಡಸ್ ನಾಟ್ ಲೈಕ್ ಸ್ವೀಟ್ಸ್. ಡಸ್ ನಾಟ್ ಲೈಕ್ ಅನ್ನೋದಕ್ಕಿಂತ ಲೈಕ್ ಗೆ ಅಪೋಸಿಟ್ ವರ್ಡ್ ಅನ್ನ ನೀವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಲೈಕ್ ಅಪೋಸಿಟ್ ಏನು ಮಕ್ಕಳೇ? ಡಿಸ್ಲೈಕ್ಸ್. ಬಟ್ ಶಿ ಡಿಸ್ಲೈಕ್ಸ್ ಸ್ವೀಟ್ಸ್. ಓಕೆ, ಸೊ DIS ಅನ್ನುವಂತ ಪ್ರೆಫಿಕ್ಸ್ ಅನ್ನ ಯೂಸ್ ಮಾಡಿದ್ರೆ ಲೈಕ್ ಡಿಸ್ಲೈಕ್ ಅನ್ನೋದು ಅಪೋಸಿಟ್ ಮೀನಿಂಗ್ ಅನ್ನ ಕೊಡುವಂತದ್ದು. ಮೈ ಮದರ್ ಲೈಕ್ಸ್ ಫ್ರೂಟ್ಸ್ ಬಟ್ ಶಿ ಡಿಸ್ಲೈಕ್ಸ್ ಸ್ವೀಟ್ಸ್. ಓಕೆ, ದೀಸ್ ಆರ್ ಅಬೌಟ್ ದ prefixes to be used to find the opposite word of the given word. Okay, thank you.